ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇಡ್ಲಿ, ದೋಸೆ, ಚಪಾತಿ ಹೀಗೆ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದೆಯಾ? ಫಾರ್ ಎ ಚೇಂಜ್ ಬನ್ನಿ ಇವತ್ತು ಪಾಸ್ತಾ ಇನ್ ವೈಟ್ ಸಾಸ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ರಿಗೂ ಇಷ್ಟ ಆಗುವಂಥದ್ದು. ಇದಕ್ಕೆ ಏನೇನು ಬೇಕಂತ ಕೂಡ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಸುಮಾರು 1 ಕಪ್ಪಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ನೀವು ವೀಟ್ ಪಾಸ್ತಾ ಆದರೂ ತೊಗೋಬೋದು ಅಥವಾ ರೆಗ್ಯುಲರ್ ಆಗಿ ಸಿಗುವಂಥ ಮೈದಾ ಪಾಸ್ತಾ ಆದರೂ ತೊಗೋಬೋದು. ಅದು ನಿಮ್ಮ ಚಾಯ್ಸು. ಈಗ ಈ ಪಾಸ್ತಾನ ಕುಕ್ಕರಿಗೆ ಹಾಕ್ಕೋಬೇಕು. ನಾನಿವತ್ತು ಸುಲಭವಾಗಿ ಪಾಸ್ತಾನ ಹೇಗೆ ಬೇಯಿಸೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕಿದಾಗ ಪಾಸ್ತಾ ನಿಮಗೆ ತಿನ್ನುವಾಗ ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ಬಿಡುತ್ತೆ. ಇದಕ್ಕೆ ಈಗ ನೀರನ್ನು ಸೇರಿಸ್ಕೋಬೇಕು. ಸುಮಾರು ನಾವು ಪಾಸ್ತಾ 1 ಕಪ್ ತೊಗೊಂಡಿದ್ರೆ 3 ಪಟ್ಟಾದರೂ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾನು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ತಣ್ಣೀರು ಹಾಕಿದ್ರೂ ಕೂಡ ಪರವಾಗಿಲ್ಲ. ಜೊತೆಗೆ ಒಂದಕ್ಕೊಂದು ಪಾಸ್ತಾ ಅಂಟ್ಕೋಬಾರ್ದು ಅಂತ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದೇ ಒಂದು ಕೂಗಷ್ಟು ಕೂಗಿಸ್ಕೋಬೇಕು. ನೆನಪಿರಲಿ, ಒಂದೇ ಒಂದು ವಿಸಿಲ್ ಸಾಕು. ತುಂಬ ಕೂಗಿಸ್ಕೊಂಡ್ಬಿಟ್ರೆ ಪಾಸ್ತಾ ತುಂಬ ಬೆಂದೋಗ್ಬಿಡುತ್ತೆ. ಈಗ ನಾವು ಪಾತ್ರೆನಲ್ಲಿ ಬೇಯಿಸ್ಕೊತಾ ಇದ್ದರೆ 10 ಸರಿ ಅದನ್ನು ನೋಡಬೇಕಾಗತ್ತೆ. ಅಯ್ಯೋ ಬೆಂದಿದೆಯೋ ಇಲ್ವೋ ಅಂತ. ಆದರೆ ಈ ವಿಧಾನದಲ್ಲಿ ಮಾಡಿದಾಗ ನಿಮಗೆ ಕರೆಕ್ಟಾಗಿ 1 ವಿಸಿಲ್ಗೆ ಪಾಸ್ತಾ ಕರೆಕ್ಟಾಗಿ ಬೆಂದೋಗ್ಬಿಡುತ್ತೆ. ಈಗ ಪಾಸ್ತಾ ಬೇಯೋ ಅಷ್ಟರಲ್ಲಿ ಇಲ್ಲಿ ನಾವು ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು ಪ್ಯಾನನ್ನು ಬಿಸಿಗಿಟ್ಟು 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹೆಚ್ಚಿರೋಂಥ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬೆಣ್ಣೆ ಜೊತೆಗೆ ಮೊದಲು ಕ್ಯಾರೆಟ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಕ್ಯಾರೆಟ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಕ್ಯಾಪ್ಸಿಕಮ್ಗಿಂತ. ಹಾಗಾಗಿ ಮತ್ತು ಇನ್ನೊಂದೇನೆಂದರೆ ಈ ಪಾಸ್ತಾನ ಆದಷ್ಟು ಬೆಣ್ಣೆನಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಎಣ್ಣೆ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಕ್ಯಾರೆಟು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಂಡು ಈ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ತುಂಬ ಬೆಂದೋಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿರಬೇಕು. ಈಗ ನಾವು ನೂಡಲ್ಸು ಎಲ್ಲ ತಿನ್ನೋವಾಗ ಸ್ವಲ್ಪ ಕ್ರಂಚಿಯಾಗಿರುತ್ತಲ್ಲ, ಆ ರೀತಿ ಇದ್ರೇ ಇದಕ್ಕೆ ಟೇಸ್ಟು. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದನ್ನು ಈಗ ಪ್ಲೇಟ್ಗೆ ಎತ್ತಿಟ್ಕೊಂಡು ಬಿಡೋಣ. ಈಗ ಪ್ಲೇಟ್ಗೆ ಎತ್ತಿಟ್ಕೊಂಡು ಮುಂದಿನ ಪ್ರೊಸೀಜರ್ ಏನಂತ ನೋಡೋಣ. ಈಗ ಅದೇ ಬಾಣಲಿಗೆ ನಾನು ಸುಮಾರು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಬೆಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಬೆಣ್ಣೆ ಸ್ವಲ್ಪ ಕರಗ್ತಾ ಇದ್ದಂಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೈದಾನ ಸೇರಿಸ್ಕೋಬೇಕು. ಈಗ ನಾವು ಮೊದಲನೇದಾಗಿ ಪಾಸ್ತಾಗೆ ಬೇಕಾದಂಥ ವೈಟ್ ಸಾಸ್ನ ರೆಡಿ ಮಾಡ್ಕೋತಾ ಇದ್ದೀವಿ. ಈ ಬೆಣ್ಣೆ ಜೊತೆಗೆ ನಾವು ಮೈದಾನ ಹಾಕ್ಕೊಂಡು ಮೈದಾನಲ್ಲಿರೋವಂಥ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೀವು ಈ ಮೈದಾನ ಸರಿಯಾಗಿ ಹುರಿಲಿಲ್ಲ ಅಂದರೆ ನೀವು ಪಾಸ್ತಾ ಮಾಡಿದಾಗ ಒಂದು ರೀತಿ ಹಸಿ ವಾಸನೆ ಉಳಿದ್ಬಿಡುತ್ತೆ. ಹಾಗಾಗಿ ಇದನ್ನು ನಿಧಾನ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಹುರ್ಕೊಂಡಷ್ಟು ನಿಮಗೆ ಪಾಸ್ತಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇದೇ ರೀತಿ ನಾನು ಹೇಳ್ದಂಗೆ ಮುಂಚೆನೇ ಸುಮಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಹಾಗೆ ಸುಮಾರು ಸಿಂಪಲ್ಲಾಗಿ ಮಾಡುವಂಥ ಸಾರುಗಳನ್ನ ಕೂಡ ತೋರಿಸಿದ್ದೀನಿ. ಎಲ್ಲದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಈಗ ಈ ಮೈದಾ ಎಲ್ಲ ಹುರಿದಿದ್ದಾದಮೇಲೆ ಇದಕ್ಕೆ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಆ ಗಂಟಿಲ್ಲದೆ ಇರೋ ಥರ ಮೈದಾನ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಜೊತೆ. ನಾನಿಲ್ಲಿ ಸುಮಾರು 3/4 ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅಂದರೆ ನೀವು ಪಾಸ್ತಾ ಎಷ್ಟು ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಹಾಲು ಡಿಪೆಂಡ್ ಆಗುತ್ತೆ. ಈಗ ನೋಡಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಸರಿ ಹಾಕ್ಕೊಂಡಾಗ ಏನಾಗುತ್ತೆ, ಗಂಟುಗಳಾಗ್ಬಿಡುತ್ತೆ. ಹಾಗೂ ನಿಮಗೆ ಗಂಟುಗಳಾಯಿತು ಅಂತ ಅಂದರೆ ಒಂದು ಸರಿ ಅದನ್ನು ಶೋಧಿಸ್ಕೊಂಡ್ಬಿಟ್ರೆ ನಿಮಗೆ ಗಂಟುಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಅಂದರೆ ಇದರಲ್ಲಿ ಇರೋವಂಥ ಹಸಿ ವಾಸನೆ ಎಲ್ಲ ಹೋಗಿ ಮೈದಾ ಹಾಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಇದು ಸ್ವಲ್ಪ ಗಟ್ಟಿ ಬರಬೇಕು ನಿಮಗೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ.
ಹಾಗಾಗಿನೇ ಇದಕ್ಕೆ ಹಾಲು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ನೋಡಿ ಅಷ್ಟೊತ್ತಿಗೆ ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ಪಾಸ್ತಾ ಕೂಡ ರೆಡಿಯಾಗಿದೆ. ನಾನು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಬೆಂದಿದೆ. ನಾವು ಎಣ್ಣೆ ಕೂಡ ಹಾಕಿರೋದ್ರಿಂದ ಒಂದಕ್ಕೊಂದು ಪಾಸ್ತಾ ಕಚ್ಕೊಂಡಿಲ್ಲ. ಈಗ ಇದನ್ನು ಏನು ಮಾಡಬೇಕು ಅಂದರೆ ಇದರಲ್ಲಿ ಇರೋವಂಥ ಎಕ್ಸಸ್ ನೀರೆಲ್ಲ ತೆಗೆದುಬಿಟ್ಟು ಇದನ್ನು ಒಂದು ಸರಿ ರನ್ನಿಂಗ್ ವಾಟ್ರಲ್ಲಿ ಅಂದರೆ ತಣ್ಣೀರಲ್ಲಿ ಈ ಪಾಸ್ತಾನ ಹಾಕ್ಕೋಬೇಕು. ಆಗ ಏನಾಗುತ್ತೆ ಅಂದರೆ ನಿಮಗೆ ಪಾಸ್ತಾ ಒಂದಕ್ಕೊಂದು ಅಂಟದೆ ಬಿಡಿಬಿಡಿಯಾಗಿರುತ್ತೆ. ಈಗ ನಾನು ಇದನ್ನು ಇದರಲ್ಲಿರೋವಂಥ ನೀರನ್ನೆಲ್ಲ ಬಸ್ಕೊತಾ ಇದ್ದೀನಿ. ನೋಡಿ ಬಸ್ತು ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಪಾಸ್ತಾ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ. ತುಂಬ ಬೆಂದರೂ ಕೂಡ ಚೆನ್ನಾಗಿರಲ್ಲ, ಹಾಗೆ ಅರ್ಧಬರ್ಧ ಬೆಂದರೂ ಕೂಡ ಇದ್ರ ಟೇಸ್ಟ್ ಆಗಿರಲ್ಲ. ಕರೆಕ್ಟಾಗಿ ಬೆಂದ್ರೇ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ನಾವು ಮಾಡಿದ್ದಂಥ ವೈಟ್ ಸಾಸ್ ಕೂಡ ರೆಡಿಯಾಗಿದೆ. ಈಗ ಇದಕ್ಕೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಅದನ್ನು ಸೇರಿಸ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ಸ್ವೀಟ್ ಕಾರ್ನ ಮೊದಲೇ ಸ್ವಲ್ಪ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಈ ಎಲ್ಲದನ್ನು ಆಪ್ಷನ್ನು ನೀವು ಯಾವುದು ಇಷ್ಟ ಇದೆಯೋ ಅದನ್ನು ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಏನಂದರೆ ಈ ಪಾಸ್ತಾದಲ್ಲಿ ಒಂದು ಸ್ವಲ್ಪನಾದರೂ ತರಕಾರಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ತಿನ್ನೋವಾಗ ಒಂದು ಸ್ವಲ್ಪನಾದರೂ ತರಕಾರಿ ಮೈಗೆ ಸೇರಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ತರಕಾರಿನ ಬಳಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋಬೇಕು. ಚಿಲ್ಲಿ ಪೌಡರ್ ಹಾಕ್ಕೊಂಡಾಗ ಏನಾಗುತ್ತೆ ನಿಮಗೆ ಆ ಪಾಸ್ತಾದು ವೈಟ್ ಸಾಸ್ ನಾವೇನು ಮಾಡಿದ್ದೀವಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಚಿಲ್ಲಿ ಫ್ಲೇಕ್ಸು ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಳಿ. ನನ್ನ ಹತ್ರ ವೈಟ್ ಪೆಪ್ಪರ್ ಪೌಡರ್ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಬ್ಲ್ಯಾಕ್ನೇ ಸೇರಿಸ್ತಾ ಇದ್ದೀನಿ. ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನೇ ಹಾಕ್ಕೋಬೋದು. ಆಗ ನಿಮಗೆ ಮಾಡಿರೋವಂಥ ವೈಟ್ ಸಾಸು ಕಲ್ಲರು ಹಾಗೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಮಿಕ್ಸ್ಡ್ ಹರ್ಬ್ಸ್ನ ಸೇರಿಸ್ತಾ ಇದ್ದೀನಿ. ಈಗ ನಾವು ಪಿಜ್ಜಾ ಎಲ್ಲ ತೊಗೊಂಡಾಗ ಅದ್ರ ಮೇಲೆ ಈ ಹರ್ಬ್ಸ್ನ ಸ್ಪ್ರಿಂಕಲ್ ಮಾಡಿರ್ತಾರೆ ನೋಡಿ, ಅದೇ ಹರ್ಬ್ಸ್ ಇದು. ಇದನ್ನು ಹಾಕಿದಾಗ ನಿಮಗೆ ಒಂದು ಒಳ್ಳೆ ರೀತಿಯ ಫ್ಲೇವರು ಹಾಗೆ ಅರೋಮಾ ಇರುತ್ತೆ. ಹಾಗಾಗಿ ಇದನ್ನು ಒಂದು ಟೀ ಸ್ಪೂನಷ್ಟು ಸೇರಿಸ್ಕೋಬೇಕಾಗತ್ತೆ. ಇದರಲ್ಲಿ ಹಾಕಿರೋವಂಥ ಖಾರ ಅಂದರೆ ಮೆಣಸಿನ್ಕಾಯಿ ಅಥವಾ ಮೆಣಸು ಇದೆಲ್ಲದನ್ನು ನೀವು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು. ಆದರೆ ಈ ಪಾಸ್ತಾ ಇನ್ ವೈಟ್ ಸಾಸು ತುಂಬ ಖಾರ ಇರಲ್ಲ, ಲೈಟಾಗಿರುತ್ತೆ. ಹಾಗಾಗಿ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನಿಲ್ಲಿ ಚೀಸ್ನ ಸೇರಿಸ್ಕೊತಾ ಇದ್ದೀನಿ. ಮಾಜರೆಲ್ಲ ಚೀಸ್ ಆದರೂ ಹಾಕ್ಕೋಬೋದು, ಅಥವಾ ಈ ರೀತಿ ಚೀಸ್ ಸ್ಲೈಸಸ್ ಸಿಗುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು. ನಾನಿಲ್ಲಿ ಒಂದು ಚೀಸ್ ಸ್ಲೈಸನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಸರ್ವ್ ಮಾಡಾದಮೇಲೆ ಆ ಬೌಲಿಗೆ ಇನ್ನೊಂದು ಚೀಸ್ ಸ್ಲೈಸ್ನ ಕೂಡ ಹಾಕಿ ಕೊಡ್ಬೋದು ಮಕ್ಕಳಿಗೆ ಹಾಕೋವಾಗ. ಈ ಚೀಸ್ನ ಕೂಡ ಅಷ್ಟೇ ನಿಮ್ಮ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಹಾಕ್ಕೋಬೋದು. ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಪಾಸ್ತಾ ಅದನ್ನು ಹಾಕ್ಕೋಬೇಕು. ಈ ಪಾಸ್ತಾ ಹಾಕ್ಕೊಂಡು ಒಂದು 2-3 ನಿಮಿಷ ಆದರೂ ಇದನ್ನು ಕುದಿಸ್ಕೋಬೇಕು. ಪಾಸ್ತಾ ಹಾಕಿದ ತಕ್ಷಣವೇ ನಾವು ಹಾಕಿರೋವಂಥ ಈ ವೈಟ್ ಸಾಸು ಗಟ್ಟಿಯಾಗಿಬಿಡುತ್ತೆ. ನೀವು ಮಾಡಿದಾಗ ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ಆ ಜಾಗಕ್ಕೆ ಒಂದು ಗ್ಲಾಸಷ್ಟು ಹಾಲು ಅಥವಾ ನೀರನ್ನು ಸೇರಿಸ್ಕೋಬೋದು. ಅಂದರೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೆರೆಸ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು 2-3 ನಿಮಿಷ ಆದರೂ ಕುದಿಸ್ಕೊಂಡ್ರೆ ನಾವು ಹಾಕಿರೋವಂಥ ಪಾಸ್ತಾಗೆ ವೈಟ್ ಸಾಸ್ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ವಿಕ್ಕಾಗಿ ಪಾಸ್ತಾ ಇನ್ ವೈಟ್ ಸಾಸ್ ರೆಡಿ ಆಯಿತು. ಇದನ್ನೇ ನೀವು ಹೋಟೆಲ್ಗಳಲ್ಲಿ ತಿಂದಾಗ ಏನಿಲ್ಲ ಅಂದರೂ 250-300 ರೂಪಾಯಿ ಮೇಲೆ ಚಾರ್ಜ್ ಮಾಡ್ತಾರೆ ಇದನ್ನು. ಅದೇ ನಾವು ಮನೆಯಲ್ಲಿ ಮಾಡ್ಕೊಂಡಾಗ ಕಮ್ಮಿ ರೇಟ್ಗೆ ಇನ್ನೊಂದಿಷ್ಟು ತರಕಾರಿ ಸೇರಿಸಿ ಹೆಲ್ದಿಯಾಗಿ ಕೂಡ ಮಾಡ್ಕೋಬೋದು. ಇವತ್ತು ನಾನು ಮಾಡಿರೋ ಈ ವಿಧಾನ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.